ರಮೇಶ್ ಬಾಬು ಪ್ರಸ್ತಾಪ ಮಾಡಿದರು. ಜನಾಕ್ರೋಶ ಇತ್ತು ಅಂತಾದರೆ ನಾವು ಎಲ್ಲ ಬೈ ಎಲೆಕ್ಷನ್ಗಳನ್ನು ಗೆದ್ದಿದ್ದೀವಿ, ಜನ ಆ ಆಕ್ರೋಶದ ಪ್ರತಿಫಲನ ಎಲೆಕ್ಷನ್ ಅಲ್ಲಿ ಕಾಣಬೇಕಿತ್ತಲ್ವಾ ಅಂತ ನಾನು ಅಶೋಕ್ ಗೌಡ್ರನ್ನ ಕೇಳ್ತೀನಿ. ಒಂದು ನಿಮಿಷ, ನಾನು ಇದಕ್ಕೆ ಬೈ ಎಲೆಕ್ಷನ್ಸ್ ಇಸ್ ನಾಟ್ ಎ ಪ್ಯಾರಾಮೀಟರ್ ಫಾರ್ ಜನಗಳ ಬಗ್ಗೆ ಕೋಪ ಇದೆಯೋ ಇಲ್ಲ ಅಂತ. ಯಾಕಂದರೆ ಬೈ ಎಲೆಕ್ಷನ್ಸ್ ಹೆಂಗಾಗುತ್ತೆ ಅಂತ ಪ್ರತಿಯೊಬ್ಬರು ಗೊತ್ತಿದೆ. ZPTP ಮತ್ತು GB ಎಲೆಕ್ಷನ್ಸ್ನ ನೀವು ಯಾವ ರೀತಿ ಡಾಡ್ಜ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಇದೇ ಉತ್ತರ ಏನಕ್ಕೆ ಅಂದರೆ ನೀವು ಗೆಲ್ಲಲ್ಲ ಅಂತ ಗೊತ್ತಿದೆ, ಅದಕ್ಕೋಸ್ಕರ ನೀವು ಡಾಡ್ಜ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀರಾ. ಆದರೆ ಸರ್ಕಾರದ ಬಗ್ಗೆ ಅಸಮಾಧಾನ ತೋರಿದಂತಹ ಕಾಂಗ್ರೆಸ್ನ ಶಾಸಕರ ಲಿಸ್ಟ್ ಹೇಳ್ತೀನಿ: BR ಪಾಟೀಲ್, ಬಸವರಾಜ ರಾಯರೆಡ್ಡಿ, ರಾಜು ಕಾಗೆ, ಬಾಲಕೃಷ್ಣ ಮಾಗಡಿ ಅವರು. ಇವ್ರ ಜೊತೆಗೆ ಅನೇಕ ಜನ ಹೇಳಿದ್ರು ಸರ್ಕಾರ ಫೇಲ್ ಆಗ್ತಾ ಇದೆ, ಯಾಕಂದರೆ ನಾವು ಸರ್ಕಾರ ಗೆಲ್ಲೋತಕ್ಕಂಥ ಒಂದು ಕಷ್ಟ ಇದೆ ಅಂತ ಹೇಳಿ. ಇದ್ರ ಜೊತೆಗೆ ಪ್ರತಿಭಟನೆಗಳು ಯಾವ್ಯಾವ್ದಾಗ್ತಿದೆ ಅಂದರೆ KSRTC ಅವರಿಗೆ ನೀವು ಅವ್ರ ಪ್ರತಿಭಟನೆಗೆ ಹೋಗ್ತೀನಿ ಅಂದರೆ ನೀವು ಅವ್ರ ಮೇಲೆ ಎಸ್ಮಾ ಜಾರಿ ಮಾಡ್ತೀರಾ, ಆದರೆ ನೀವು ಅವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಂದರೆ ಅಷ್ಟರ ಮಟ್ಟಕ್ಕೆ ಅವರ ಆಕ್ರೋಶ ಇದ್ದರೂ ಸಹ ನೀವು ಅವ್ರನ್ನ ನೀವು ದುಡ್ತಕ್ಕಂಥ ಕೆಲಸ ಮಾಡ್ತೀರಾ. 24 ಜನ ಅಧಿಕಾರಿಗಳು, ಯಾವುದಾದ್ರೂ ಸರ್ಕಾರದಲ್ಲಿ ಇವತ್ತರೆಗೂ 24 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನೀವು ಕಂಡಿದ್ದೀರಾ? ಲೈಬ್ರರಿಗೆ ಸಂಬಳ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ, ಇನ್ನೊಬ್ರು ವಾಟರ್ಮ್ಯಾನ್ ಸಂಬಳ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. 5500 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ. 1680 ಜನ ಮ್ಯಾನು ಮತ್ತು ಅನಿಮಲ್ ಕಾನ್ಫ್ಲಿಕ್ಟ್ ಅಲ್ಲಿ 1000 ಜನ. ಒಂದು ನಿಮಿಷ, ಬಾಗಲಕೋಟೆ ಜನಾಕ್ರೋಶಕ್ಕೆ ಹೊರತಾಗಿಲ್ಲ, ಅದಲ್ಲ ಚನ್ನಪಟ್ಟಣ ಜನಾಕ್ರೋಶಕ್ಕೆ ಹೊರತಾಗಿಲ್ಲ, ನೀವು ಬೈ ಎಲೆಕ್ಷನ್ಸ್ ಶಿಗ್ಗಾವಿ ಜನಾಕ್ರೋಶ ಅಲ್ಲಿನ ಜನರು ಕರ್ನಾಟಕದ ಜನರು ಮಾತಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಯಾಕೆಂದ್ರೆ ನನ್ನ ಆಶಾ ಕಾರ್ಯಕರ್ತರು ನಾನು ಅದನ್ನೇ ಹೇಳಕ್ ಹೊರಟಿದ್ದು. 6ನೇ ಗ್ಯಾರಂಟಿ ಅಂತ ಏನು ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದ್ರಿ, ನಿಮ್ಮ 6ನೇ ಗ್ಯಾರಂಟಿ ಅಂತ ನೀವು ಪ್ರಣಾಳಿಕೆ ಘೋಷಣೆ ಮಾಡ್ಕೊಂಡಿದ್ದು ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ. ಅವರು ಪ್ರತಿ ವರ್ಷನೂ ಸಹ ಪ್ರತಿ 6 ತಿಂಗಳಿಗೊಂದ್ಸತಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾರೆ. ನೀವು ಅವರ ಸಮಸ್ಯೆನ ಇವತ್ತು ಒಂದು ಪ್ರಶ್ನೆ ಬರುತ್ತೆ, ಜನಾಕ್ರೋಶ ಇದೆಯೋ ಇಲ್ವೋ? ಜನಾಕ್ರೋಶ ನಿಜವಾಗಿಯೂ ಗ್ರೌಂಡ್ ಅಲ್ಲಿ ಇದೆ ಅಂತ ರೈತರ ಮಧ್ಯದಲ್ಲಿ ನೀವು ಒಂದು ನಿಮಿಷ, ಜನಾಕ್ರೋಶ ನಿಜವಾಗಿಯೂ ಗ್ರೌಂಡ್ ಅಲ್ಲಿ ಇದೆ ಅಂತಾದ್ರೆ ಅದು ಪ್ರತಿಫಲನ ಆಗೋದಕ್ಕೆ ವಿಪಕ್ಷವಾಗಿ ನಿಮ್ಮ ಜವಾಬ್ದಾರಿಯ ನಿಭಾಯಿಸಿಲ್ಲ ಅಂತ ಆಯ್ತು. ನೀವು ಒಂದು ನಿಮಿಷ, ವಿಪಕ್ಷವಾಗಿ ನಾವು ನೋಡಿ, ಅಕಸ್ಮಾತ್ ಪ್ರತಿ ಯಾವ್ದಾದ್ರು ಫ್ರೀಡಮ್ ಪಾರ್ಕಲ್ಲಿ ನೀವೇನಾದರೂ ಪ್ರತಿಭಟನೆ ಮಾಡೋಕ್ಕಂತ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಜಾಗನೇ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಡೇಟ್ನ ನಾವು ಮುಂದೂಡಬೇಕಾಗಿದೆ. ಯಾಕೆ ಅಂದರೆ ಅಷ್ಟರ ಮಟ್ಟಕ್ಕೆ ಅಲ್ಲಿ ಪ್ರತಿಭಟನೆಗಳು ರೆಗ್ಯುಲರ್ ಆಗಿ ಆಗ್ತಾ ಇವೆ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರದ ಬಗ್ಗೆ ಅಸಮಾಧಾನ ಒಬ್ಬರಿಗೆ ಇಬ್ಬರಿಗಲ್ಲ. ಚುನಾವಣೆ, ನೀವು ಒಂದು ಕೆಲಸ ಮಾಡಿ, ಸರ್ವೆ ಮಾಡಿಸಿ, ರೈತರ ಮಧ್ಯದಲ್ಲಿ ಸರ್ವೆ ಮಾಡಿಸಿ, ಮಹಿಳೆಯರ ಮಧ್ಯದಲ್ಲಿ ಸರ್ವೆ ಮಾಡಿಸಿ, ಸರ್ಕಾರದ ಬಗ್ಗೆ ಸಮಾಧಾನ ಇದೆಯೋ ಇಲ್ಲವೋ ಅಂತ ಕೇಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ಮಟ್ಟಕ್ಕೆ ಆಕ್ರೋಶ ಇದೆ ಅಂತ ಹೇಳಿದ್ರೆ ಮಹಿಳೆಯರು ಏನ್ರಿ ಕಡಿಮೆ ಜನ 1800 ಮಹಿಳೆಯರಿಗೆ ಹತ್ಯೆ ಆಗಿದೆ, ಆತ್ಮಹತ್ಯೆ ಆಗಿದೆ ಅಂತ ಹೇಳಿದ್ರೆ ಏನ್ರಿ ಅರ್ಥ ಇದು? ಸರ್ಕಾರ ಏನ್ ಸರ್ಕಾರ ಹೇಳಿದು? ಪ್ರತಿನಿತ್ಯನೂ ನೀವು ಸ್ಟೇಟ್ಮೆಂಟ್ಗಳು ಕೊಡ್ತೀರಾ. ರಮೇಶ್ ಬಾಬು ಅವರ ಪಾಯಿಂಟ್ ಅನ್ನು ನಾನು ಯಾಕೆ ತೆಗೆದುಕೊಳ್ತಾ ಇದ್ದೀನಿ ಮತ್ತೆ ಅಂತ, ಒಂದು ನಿಮಿಷ ಸರ್, ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಆಯಿತು, ಅಲ್ಲಿನ ಎಡಪಕ್ಷಗಳ ಮೇಲೆ ಜನಾಕ್ರೋಶ ಇತ್ತು. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಆಗ್ಲೇ ಅಂದಾಜು ಸಿಕ್ಕಿತ್ತು ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಬರುತ್ತೆ ಅಲ್ಲಿ ಅಂತ. ಬೈ ಎಲೆಕ್ಷನ್ ನಾವು ಅದೇ ಮಾನದಂಡ ಅಂತ ತೆಗೆದುಕೊಂಡ್ರೆ ದಾವಣಗೆರೆಯಲ್ಲಿ ಅವಕಾಶಗಳಿದ್ದಾಗಲೂ ಗೆಲ್ಲೋದಕ್ಕಾಗಲಿಲ್ಲ ಅಂತಂದ್ರೆ ನೀವು ಅಲ್ಲ ಆಲ್ಟರ್ನೇಟಿವ್ ಅಂತ ಆಗ್ತಿದೆಯಲ್ಲ. ಅದನ್ನೇ ಹೇಳಿದ್ ನಾನು ರಕ್ಷಿತ್, ಏನಂತ ಹೇಳಿದ್ರೆ ನಿಮಗೆ ಬೈ ಎಲೆಕ್ಷನ್ಸ್ ಇಸ್ ನಾಟ್ ಎ ಪ್ಯಾರಾಮೀಟರ್. ಡೆಫಿನೆಟ್ಲಿ ನಿಮಗೆ ZPTP ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಅಥವಾ GB ಎಲೆಕ್ಷನ್ಸು ಅಥವಾ ಬೇರೆ ಎಲೆಕ್ಷನ್ಸ್ ಆದರೆ, ಮುನ್ಸಿಪಲ್ ಎಲೆಕ್ಷನ್ಸ್ ಆದಾಗ ನಿಮಗೆ ಡೆಫಿನೆಟ್ ಆಗಿ ಅದು ಮಾರ್ಗಸೂಚಿ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಸ್ನೇಹಿತರಾದಂತಹ ರಮೇಶ್ ಬಾಬು ಅವರು 12 ವರ್ಷದ ಅವರು ನರೇಂದ್ರ ಮೋದಿ ಅವರ ಸರ್ಕಾರ ಟೀಕೆ ಮಾಡ್ತಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮಗೆ ಇವತ್ತು ಒಂದು ಸರ್ವೆ ಮಾಡಿಸಿ, ಕಾಂಗ್ರೆಸ್ನವ್ರು ಸರ್ವೆ ಮಾಡಿಸಿ, ಏನಕ್ಕಪ್ಪ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅತ್ಯಂತ ಬಲಿಷ್ಠವಾಗಿ 12 ವರ್ಷ ಸರ್ಕಾರ ಮಾಡಿದ ಮೇಲೂ ಸಹ ಬಲಿಷ್ಠವಾಗಿ ವಿತೌಟ್ ಆ್ಯಂಟಿ ಇನ್ಕಂಬೆನ್ಸಿ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಎವ್ರಿ ಡೇ ಇನ್ಕ್ರೀಸ್ ಆಗ್ತಿದೆ. ಯು ನೇಮ್ ಎ ಡಿಪಾರ್ಟ್ಮೆಂಟ್, ಯು ನೇಮ್ ಎ ಸೆಕ್ಟರ್, ಐ ಕ್ಯಾನ್ ಕೋಟ್ ಇಟ್. ನೀವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ತೀರಾ, ಎಜುಕೇಷನ್ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ತೀರಾ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ತೆಗೆದುಕೊಳ್ತೀರಾ, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ತೆಗೆದುಕೊಳ್ತೀರಾ, ಫಾರಿನ್ ಪಾಲಿಸಿ ತೆಗೆದುಕೊಳ್ತಾರೆ, ಡಿಫೆನ್ಸ್ ತೆಗೆದುಕೊಳ್ತಾರೆ, ಎಲ್ಲದರಲ್ಲೂ ಅದ್ಭುತವಾದಂಥ ಸಾಧನೆ ಆಗ್ತಿದೆ ಅಂತ ಹೇಳಿ ಜನ ಅವ್ರ ಬಗ್ಗೆ ಬೆಂಬಲ. ಒಂದು ವಿಚಾರ ಬರುತ್ತೆ, ಕಾಂಗ್ರೆಸ್ನವರ ನೀವು ಹಳೆ ಕಾಲದಲ್ಲಿ ಇತ್ತಲ್ಲ, ಏನು ಕತ್ತೆ ನಿಂತ್ಕೊಂಡ್ರು ಕಾಂಗ್ರೆಸ್ ಪಾರ್ಟಿಯಿಂದ ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು ಹಳೆ ಕಾಲದಲ್ಲಿ. ಗಿಡಕ್ಕೆ ಕಾಂಗ್ರೆಸ್ ಗಿಡ ಅಂತ ಒಂದು ನಿಮಿಷ, ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿಗಳು ಬದಲಾಗೋದು ಜನಾಕ್ರೋಶದ ಕಾರಣಕ್ಕೆ ಅಂತಂದ್ರೆ ಉತ್ತರಾಖಂಡಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾಗಿತ್ತು ನೋಡಿ. ಈಗ ನಿತೀಶ್ ಕುಮಾರ್ ಬದಲಾದ್ರು, ಇದೆಲ್ಲವೂ ಜನಾಕ್ರೋಶಕ್ಕೆ ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ. ನಿತೀಶ್ ಕುಮಾರ್ ಅವ್ರದ್ದು ಅವ್ರಿಗೆ ಏನಾಗಿತ್ತು, ಆರೋಗ್ಯ ವ್ಯವಸ್ಥೆ ಸರಿ ಇರಲಿಲ್ಲ ಅಂತ ಹೇಳಿ ಬದಲಾವಣೆ ಆಗಿದ್ದಾರೆ. ಅವ್ರ ಬಗ್ಗೆ ಕಮೆಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಆದರೆ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಅಂತ ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ. ಆ ಎಲ್ಲ ಸಂದರ್ಭಗಳಲ್ಲೂ ಸಹ
ಆ ಸರ್ಕಾರದ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಒಂದು ರೀತಿ ಯಡಿಯೂರಪ್ಪ ಅವರ ಮೇಲೂ ಇತ್ತು ಹಂಗಿದೆ. ನೋಡಿ, ನಾನು ಇವತ್ತು ಆ ವಿಚಾರ 2021ರಲ್ಲಿ ನಡೆದಂತಹ ಘಟನೆಗಳಿಗೆ ನಾವು ಚರ್ಚೆ ಕೂತಿಲ್ಲ. ಆವತ್ತಿನ ಚರ್ಚೆ ಮುಗಿದೋಗಿದೆ. ಇವತ್ತಿನ ಚರ್ಚೆ 2026 ಜೂನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ವೆರಿ ಸಿಂಪಲ್ ಇದೆ. ಇವತ್ತು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರು ಕೊಟ್ಟಂತಹ ಸರ್ಕಾರ ಖಂಡಿತವಾಗ್ಲೂ ಎಲ್ಲ ಪ್ಯಾರಾಮೀಟರ್ಸಲ್ಲೂ ಫೇಲ್ ಆಗಿದೆ. ನಾನು 5G ಸರ್ಕಾರ ಅಲ್ಲ 5C ಸರ್ಕಾರ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಒಂದು ಕಡೆ ಆಡಳಿತ ಕೊಲ್ಯಾಪ್ಸ್ ಆಗಿದ್ರೆ, ಇನ್ನೊಂದು ಕಡೆ ಆಡಳಿತದಲ್ಲಿ ಕ್ರೈಮ್ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಕಮ್ಯುನಲೈಸೇಷನ್ ಜಾಸ್ತಿ ಆಗಿತ್ತು, ಇನ್ನೊಂದು ಕಡೆ ಕರಪ್ಷನ್ ಜಾಸ್ತಿ ಆಗಿತ್ತು, ಇನ್ನೊಂದು ಕಡೆ ದಿಸ್ ಗವರ್ನಮೆಂಟ್ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ನೆಗ್ಲಿಜಿಬಲ್ ಟುವರ್ಡ್ಸ್ 7 crore ಕನ್ನಡಿಗರು. ಈಗ ನೀವು ಹೇಳಿದ್ರಿ ಜನಾಕ್ರೋಶ ಅಂತ, ಚನ್ನಪಟ್ಟಣನೇ ಗೆಲ್ಲೋದಕ್ಕಾಗಲಿಲ್ಲ ನಿಮಗೆ. ಯಾವ ಜನಾಕ್ರೋಶದ ಬಗ್ಗೆ ಮಾತನಾಡ್ತೀರಿ ನೀವು? ನೋಡಿ, ಅದು ತಪ್ಪು. ಜನಾಕ್ರೋಶ ಅನ್ನೋದು ರಕ್ಷತೆ ಏನಾಗುತ್ತೆ, ಪಶ್ಚಿಮ ಬಂಗಾಳದಲ್ಲಿ TMC ವಿರುದ್ಧ ಜನಾಕ್ರೋಶ ಬಂತಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ, ಅದು ತೆಲಂಗಾಣದಲ್ಲಿ ತೆಲಂಗಾಣ ರಾಷ್ಟ್ರೀಯ ಸಮಿತಿಗೆ ಬಂತಲ್ಲ ಜನಾಕ್ರೋಶ, ಅದು ತಮಿಳ್ನಾಡಲ್ಲಿ ಬಂತಲ್ಲ DMK ಅವರಿಗೆ ಜನಾಕ್ರೋಶ, ಸ್ಟಾಲಿನ್ ಅವರಿಗೆ, ಅದು ಕೇರಳದಲ್ಲಿ ಬಂತಲ್ಲ ಪಿಣರಾಯಿ ವಿಜಯನ್ ಜನಾಕ್ರೋಶ. 100ಕ್ಕೆ 100ರಷ್ಟು ಇದೆ. ಏನಕ್ಕೆ ಅಂದರೆ ಇವರು ಜನಾಕ್ರೋಶ ಅಂತ ಹೇಳಿ ವಿರೋಧ ಪಕ್ಷದವರು ಒಂದೇ ಅಲ್ಲ, ಜನರೂ ಸೇರ್ತಿದ್ದಾರೆ. ಏನಕ್ಕೆ ಅಂತಂದರೆ ನಾನು ಆಗಲೇ ಹೇಳಿದೆ, ಕಾಂಗ್ರೆಸ್ ಪಕ್ಷದ ಮೇಲೆ ನಮಗೆ ಕೋಪ ಅಲ್ಲ, ಸರ್ಕಾರ ನಡೆಸ್ತಿರೋಂಥ ಜನಪ್ರತಿನಿಧಿಗಳು ನೀವಿದ್ದೀರಾ, ಕಾಲಹರಣ ಮಾಡಬೇಡಿ, ಉತ್ತಮವಾದಂಥ ಕೆಲಸಗಳನ್ನ ಕೊಡಿ, ಉತ್ತಮವಾದಂಥ ಆಡಳಿತ ಕೊಡಿ, ಉತ್ತಮವಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಕೇಳ್ತಿದ್ದೀವಿ ರಕ್ಷತ್. ಬಿಟ್ಟರೆ ಇವ್ರನ್ನ ಯಾವತ್ತು ಕಾಂಗ್ರೆಸ್ ಅವರು ನೀವು ಬೈ ಎಲೆಕ್ಷನಲ್ಲಿ ಆಯಿತು ಸರಿ, ಕೋರ್ಟ್ ಹೇಳ್ತಿದೆಯಲ್ಲ GBA ಮಾಡಿ, ಕೋರ್ಟ್ ಹೇಳ್ತಿದೆಯಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡಿ, ಕೋರ್ಟ್ ಹೇಳ್ತಿದೆಯಲ್ಲ ಕಾರ್ಪೊರೇಷನ್ ಚುನಾವಣೆಗಳು ಮಾಡಿ, ಏನಕ್ಕೆ ಭಯ ಪಡ್ತಿದ್ದೀರಾ ನೀವು? ಏನಕ್ಕೆ ನೀವೇ ಒಂದು ಸಬೂಬ್ಗಳನ್ನ ಹೇಳ್ಕೊಂಡು, ರೀಸನ್ನ ಹೇಳ್ಕೊಂಡು 3 ತಿಂಗಳು ತಳ್ತಿದ್ದೀರಾ? ಇದೆ ಈ ಜನಾಕ್ರೋಶ ಅಂತ ನೀವು ತಳ್ಳಾಕಂತ ವಿಚಾರಕ್ಕೆ ಬಂದಾಗ ನೀವು ಬೈ ಎಲೆಕ್ಷನ್ ತಗೊಂಡ್ರಿ. ಬೈ ಎಲೆಕ್ಷನ್ ಯಾವ್ದಾರ ಮಾಡಿದ್ರಿ? ಚನ್ನಪಟ್ಟಣ ಎಲೆಕ್ಷನ್ ಹೌದು ನಾವು ಸೋತು, ಮಾಜಿ ಮುಖ್ಯಮಂತ್ರಿ ಮಗ ಸೋತ್ರು. ಏನಕ್ಕೆ ಸೋತ್ರು? ನೀವು ಕಾಂಗ್ರೆಸ್ ಅವರು 3 ತಿಂಗಳು ಗೃಹ ಲಕ್ಷ್ಮಿ ಹಣ ಆಗ್ತಾ ಇರೋರು, ರಾತ್ರಿ ಏನಕ್ಕೆ ಹಾಕ್ಬೇಕಾಗಿತ್ತು? ನೀವು ಹಣದಲ್ಲಿ ಮತ ಹಾಕಿದ್ರು ಅಂತ ಹೇಳ್ತಿಲ್ಲ, ನಿಮ್ಗೆ ಯಾಕೆ ಭಯ ಆಯಿತು? ಇಂದಿನ ರಾತ್ರಿ ಸಂಡೂರ್ಗೆ ಯಾಕೆ ಹಾಕಿದ್ರಿ? ಇಂದಿನ ರಾತ್ರಿ ಶಿಗ್ಗಾವಿಗೆ ಯಾಕೆ ಹಾಕಿದ್ರಿ? ಜನಾಕ್ರೋಶ ಬರೋದು ರಕ್ಷತ್, ಇವಾಗಲೂ ಹೇಳ್ತಿದ್ದೀನಿ, ವಿರೋಧ ಪಕ್ಷ ಒಂದು ಕಡೆ ಆದರೆ ಜನರು ಇನ್ನೊಂದು ಕಡೆ ನಿಂತಿದ್ದಾರೆ. ನಿಮ್ಗೆ ಇಷ್ಟು ಧೈರ್ಯ ಇದೆ ಅಂತಂದ್ರೆ, ಕೋರ್ಟ್ ಹೇಳ್ತಿದೆ ಅಂದ್ರೆ ಕೆಲಸಗಳು ಮಾಡಿ. ಕೋರ್ಟ್ ಹೇಳ್ತಿದೆ, ಮತ್ತೆ ಇನ್ನೊಂದು ಗೃಹಲಕ್ಷ್ಮಿ ಹಣ 5,500 ಕೋಟಿ ಎಲ್ಲೋಯ್ತು ಅಂತ ಕೋರ್ಟ್ ಕೇಳ್ತಿದೆ. 7 ವಾರ ಇವ್ರು ಗಡುವು ಕೇಳ್ತಿದ್ದಾರೆ. ಯಾಕೆ ಬೇಕು ನಿಮಗೆ ಸಮಯ? ಹೇಳಿ ಇಂಥ ಕಡೆ ಹೋಯ್ತು ಅಂತ. ರಮೇಶ್ ಬಾಬು ಅವರೇ, ಎಲೆಕ್ಷನ್ ನಡೆಸೋದಕ್ಕೆ ಹೆದರ್ತಾ ಇದೆ, ಅದು ಜನಾಕ್ರೋಶ. ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಬದಲಾಗಿದೆ. ಮುಖ್ಯಮಂತ್ರಿಗಳು ಬದಲಾಗೋದಕ್ಕೂ ಅದು ಒಂದು ಕಾರಣ. ನಾನು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಈ BJPಗೆ ಕಿವಿಗೆ ಹೂವು ಇಡೋಂಥದ್ದು ಪ್ರೊಫೆಷನಲ್ ಆಗಿ ಬಂದುಬಿಟ್ಟಿದೆ. ಅದಕ್ಕೆ ಚೆಂಡು ಬಿಟ್ಟು ಇವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದು. ತಾಲೂಕ್ ಪಂಚಾಯತಿ ZP ಮತ್ತು GBA ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದ್ದು ಯಾವಾಗ? BJP ಸರ್ಕಾರದಲ್ಲಿ. ಅಫ್ಕೋರ್ಸ್ ನಾವು ಮಾಡಿಲ್ಲ, ನಾನು ಒಪ್ಕೊತೀನಿ, ನಮ್ಮದು ಪೆಂಡಿಂಗ್ ಇದೆ. 5 ವರ್ಷ ಆಗಿದೆ. ಸನ್ಮಾನ್ಯ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಕ್ಕೆ ಅಫಿಡವಿಟ್ ಹಾಕಿ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಿ ಟೈಮ್ ಬೇಕಂತೇಳಿ ತಾಲೂಕ್ ಪಂಚಾಯತಿ, ಅದು ನಾನು ಒಪ್ಕೊತಾ ಇದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. 5 ವರ್ಷದಿಂದ ಪೆಂಡಿಂಗ್ ಇದೆ. ಕಾನ್ಸ್ಟಿಟ್ಯೂಷನ್ಗೆ ಲೋಕಲ್ ಬಾಡಿ ಚುನಾವಣೆ ನಿಗದಿತ ಸಮಯದಲ್ಲಿ ಆಗಬೇಕಂತೇಳಿ ತಿದ್ದುಪಡಿ ತಂದಂಥವ್ರು ಸನ್ಮಾನ್ಯ ರಾಜೀವ್ ಗಾಂಧಿರವರು. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲಸ. ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಚುನಾವಣೆ ನಡೆಸೋಕೆ ಇವರು ತಯಾರಿರಲಿಲ್ಲ. ಬೊಮ್ಮಾಯಿರವ್ರು ಇದ್ದಾಗ ಏನಕ್ಕೆ ಮುಂದಕ್ಕೆ ಹಾಕಿದ್ರಿ? ಅಫಿಡವಿಟ್ ಹಾಕಿದವರು ಕಾಂಗ್ರೆಸ್ನವರು, ಬೊಮ್ಮಾಯಿಯವರು. ಸೊ ಚೆನ್ನಾಗಿ ಚೆಂಡು ಇಟ್ಬಿಟ್ಟು ಹೋಗಿ ಸಮಯ ಮೀರ್ತು. ಒಂದು ನಿಮಿಷ, ನಾನು 30 ಸೆಕೆಂಡ್ಸ್ ಮುಗಿಸ್ತೀನಿ. ಸಮಯ ಮೀರ್ತು. ಡೈರಿ ಇಡಬೇಡ, ಯಾಕಂದ್ರೆ OBC ರಿಸರ್ವೇಶನ್ ಸಮಸ್ಯೆ ಟೈಮ್ ಆಗೋಯ್ತು ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಶ್ವಿನ್ ಅವರೇ, ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.